ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ದಿನಾಂಕ 2/4/2026 ಗುರುವಾರದಂದು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ಜರುಗಲಿದೆ. ರಥೋತ್ಸವ ಕಾರ್ಯಕ್ರಮಗಳ ವೇಳಾಪಟ್ಟಿ 29/3/2026 ರವಿವಾರ ಏಕಾದಶಿ ಹನುಮಂತನ ಸೇವೆ, 33/2026 ಸೋಮವಾರ ದ್ವಾದಶಿ ಕುದುರೆ ಸೇವೆ, 31/3/2026 ಮಂಗಳವಾರ ತ್ರಯೋದಶಿ ಗರುಡ ವಾಹನ ಸೇವೆ, 1/4/2026 ಬುಧವಾರ ಚತುರ್ದಶಿ ಆನೆ ಸೇವೆ, 2/4/2026 ಗುರುವಾರ ಬ್ರಹ್ಮರಥೋತ್ಸವ, 28/3/2026 ರಂಗನಾಥ ದೇವಸ್ಥಾನದಲ್ಲಿ ಪೂಜಾರಿಗಳು ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದ್ದು, ಯುಗಾದಿಯಿಂದಲೇ ಕಾರ್ಯಕ್ರಮಗಳು ಆರಂಭವಾಗಿ ಪೂರ್ಣಿಮೆಯ ಚಿತ್ತ ನಕ್ಷತ್ರದಂದು ರಥೋತ್ಸವ ನೆರವೇರಿದೆ ಎಂದಿದ್ದಾರೆ. ಮಾಲಧಾರಿಗಳ ಪ್ರವಚನಕ್ಕಾಗಿ ಆಗಮಿಸುವ ವರದಾಚಾರ್ಯರು ಮಾತನಾಡಿ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಇತಿಹಾಸವು 15ನೇ ಶತಮಾನಕ್ಕೆ ಸೇರಿದದ್ದು ಎಂದು ವಿವರಿಸಿದ್ದಾರೆ. ಮುದುಗಲ್ನಿಂದ ಉಪ್ಪಿನ ಚೀಲದಲ್ಲಿ ದೇವರು ಬಂದು ಇಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಕಳೆದ 8 ವರ್ಷದಲ್ಲಿ ಗೋವಿಂದ ಮಾಲಧಾರಿಗಳ ಸಂಖ್ಯೆ 500ಕ್ಕೂ ಅಧಿಕವಾಗಿದೆ ಎಂದಿದ್ದಾರೆ. ರಥೋತ್ಸವದ ಅಂಗವಾಗಿ ಪ್ರತಿದಿನ ವಿಭಿನ್ನ ವಾಹನ ಸೇವೆಗಳು ನಡೆಯಲಿದ್ದು, ಪೂರ್ಣಿಮೆಯ ಚಿತ್ತ ನಕ್ಷತ್ರದಂದು ರಥೋತ್ಸವ ಸಮಯದಲ್ಲಿ ಸಂಜೀವರಾಯನ ಸನ್ನಿಧಿಯಲ್ಲಿ ಬೇವಿನ ಗಿಡ ಸಿಹಿಯಾಗತ್ತೆ ಎಂಬ ವಿಶೇಷ ನಂಬಿಕೆ ಭಕ್ತರಲ್ಲಿ ಇದೆ. ದೇವಸ್ಥಾನದ ಪೂಜಾರಿ ವೆಂಕೋಬ ಪೂಜಾರಿ ಮಾತನಾಡಿ, ಊರಿನ 5 ವತಂದಾರರು, ದೊರೆ, ದೇಸಾಯಿ, ಕುಲಕರ್ಣಿ ಮನೆತನಗಳು ಹಾಗೂ ದೈವದವರು ಆಗಮಿಸಿದ ನಂತರವೇ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ ಎಂದಿದ್ದಾರೆ. ಭಕ್ತರು 9 ದಿನಗಳ ಕಾಲ ಚಪ್ಪಲಿ ಧರಿಸದೆ ವ್ರತ ಪಾಲಿಸೋದ್ರ ಸಂಪ್ರದಾಯವೂ ಕೂಡ ಇದೆ. ರಥೋತ್ಸವದ ಮುನ್ನ ದಿನ ಹಾಗೂ ರಥೋತ್ಸವದ ದಿನ ಜಲಕ್ರೀಡೆ ನಡೆಯುತ್ತೆ ವಿಶೇಷವಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ವಿವಿಧ ರಾಜ್ಯಗಳು ಹಾಗೂ ಜಿಲ್ಲೆಗಳಿಂದ ಆಗಮಿಸಿ ಈ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದು, ಜಾತಿ ಭೇದ ಇಲ್ಲದೆ ಸರ್ವ ಜನರ ಸಂಗಮವಾಗಿರೋದು ಈ ಮಹೋತ್ಸವದ ವಿಶೇಷತೆ. ಈ ಸಂದರ್ಭದಲ್ಲಿ ಸುರೇಶ್ ಪೂಜಾರಿ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವೆಂಕಟೇಶ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್ರಮಃ, ಸಂಕರ್ಷಣೋ ಅನುರುದ್ಧಶ್ಚ ಶೇಷಾದ್ರಿ ಪತಿರೇವ ಚ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವಶಿಖಾಮಣಿ ಕಪಟನಾಟಕ ಸೂತ್ರಾಧಾರ ಅನಂತಾವತಾರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ. ಇದು ದೇವಸ್ಥಾನ ಜಾಲಹಳ್ಳಿ ಎಂಬ ಕ್ಷೇತ್ರದಲ್ಲಿ ಇರುತ್ತದೆ. 12ನೇ ಶತಮಾನದಲ್ಲಿ ಮುದುಗಲ್ಲಪುರದಿಂದ ಇಲ್ಲಿಗೆ ಉಪ್ಪಿನ ಚೀಲದಲ್ಲಿ ನಮ್ಮ ರಂಗನಾಥ ಸ್ವಾಮಿ ಬಂದು ನೆಲೆಯಾಗಿರ್ತಾನೆ. ಇಲ್ಲಿವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ಉಗಾದಿ ಪ್ರತಿಪದ ಆರಂಭದಿಂದ ಪೂರ್ಣಿಮಾವರೆಗೂ ನಿತ್ಯ ವೈಭವಗಳು, ಉತ್ಸವಗಳು ಜರುಗುತ್ತವೆ. ಪ್ರತಿ ಉಗಾದಿ ಪಾಡ್ಯ ಪ್ರತಿಪದದಿಂದ ಪಂಚಮಿಯವರೆಗೆ, ಪಂಚಮಿಯಿಂದ ಗರುಡಪಟ ಕಟ್ಟಿ ಆ ನಂತರದಲ್ಲಿ ನಿತ್ಯ ಒಂದೊಂದು ವಾಹನಗಳು ಆ ಸ್ವಾಮಿಯ ಕ್ಷೇತ್ರದಲ್ಲಿ ಜರುಗುತ್ತವೆ. ಶೇಷವಾಹನ, ಗರುಡ ವಾಹನ, ಮತ್ಸ್ಯ ವಾಹನ, ಕೂರ್ಮ ವಾಹನ ಮತ್ತು ಸಿಂಹವಾಹನ, ಹನುಮಂತ ಸೇವಾ, ಗರುಡ ಸೇವಾ ಹಾಗೂ ಬ್ರಹ್ಮರಥೋತ್ಸವ ಪೂರ್ಣಿಮಾ ಚಿತ್ತಾ ನಕ್ಷತ್ರದಲ್ಲಿ ನಮ್ಮ ರಂಗನಾಥ ಸ್ವಾಮಿ ರಥೋತ್ಸವ ಜರುಗುತ್ತದೆ ಎಂದು ಮೊದಲಿನ ಪ್ರತೀತಿ ಇದೆ. ಇದೇ ರೀತಿ ಉಗಾದಿ ಪಾಡ್ಯದ ದಿನದಂದು ಬಹಳ ಜನರಿಗೆ ಗೊತ್ತಿಲ್ಲ. ಪ್ರತಿಪದ ದಿವಸ ರಂಗನಾಥ ಸ್ವಾಮಿಯ ಪಾದದ ಮೇಲೆ ಸೂರ್ಯನ ಕಿರಣ ಇವತ್ತಿಗೂ ಗೋಚರವಾಗುತ್ತದೆ. ಅದು ಆಮೇಲೆ ಪೂರ್ಣಿಮಾ ಚಿತ್ತಾ ನಕ್ಷತ್ರದಲ್ಲಿ ರಥೋತ್ಸವ ಸಮಯದಲ್ಲಿ ಸಂಜೀವರಾಯನ ಸನ್ನಿಧಿಯಲ್ಲಿ ತೆರಳುವಾಗ ಸನ್ನಿಧಿ ಮುಟ್ಟಿದ ಕ್ಷಣ, ಮಂಗಳಾರತಿ ಮಾಡಿದ ತಕ್ಷಣ ಅಲ್ಲಿ ಬೇವಿನ ಗಿಡ ಸಿಹಿಯಾಗಂಥದ್ದು ಪ್ರತೀತಿ ಇವತ್ತಿಗೂ ಕೂಡ ನಡೆದು ಬಂದದ್ದಾಗಿದೆ. ಹೀಗೆ ಜನರು ಕೂಡ ಆವತ್ತಿನ ದಿನದಲ್ಲಿ ಸಹಸ್ರಾರು ಜನಸಂಖ್ಯೆಯಲ್ಲಿ ಇವತ್ತು ಆ ಸಹಸ್ರಾರು ಸಂಖ್ಯೆ ಲಕ್ಷ ಜನಸಂಖ್ಯೆಯಲ್ಲಿ ಜಾತ್ರಾ ಮಹೋತ್ಸವ ಜರುಗಲಿದೆ. ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ತನು ಮನ ಧನದಿಂದ ಈ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ. ಹಾಗೆ ಈ 8-10 ವರ್ಷದಿಂದ ಗೋವಿಂದ ಮಾಲಾಧಾರಡಿಗಳು ಕೂಡ 5 ಜನ, 10 ಜನ, 50 ಜನ, 100 ಜನ, ಇವತ್ತಿಗೆ 500 ಜನರಷ್ಟು ಗೋವಿಂದ ಮಾಲಾಧಾರಿಗಳಾಗಿರ್ತಾರೆ. ಯಾಕಂದರೆ
ಪ್ರತಿಯೊಂದಕ್ಕೂ ಭಕ್ತಿ ಕೂಡ ಬಹಳ ಮುಖ್ಯ. ಅದು ಜನರಲ್ಲಿ ದೇವರಲ್ಲಿ ಜಾಗೃತಿ ಬರಲಿ ಅಂತೇಳಿ ಆ ದೇವಸ್ಥಾನದ ಆವರಣದಲ್ಲಿ ನಿಂತು ಯಥಾಶಕ್ತಿಯಾಗಿ ನನಗೆ ತಿಳಿದಂಥ ವಿಚಾರವನ್ನು ನಾನು ನಿಮಗೆ ಹೇಳಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹಾಗೆ ದಿನಾಂಕ ನಾಳೆ 29/3/2026 ಅದು ಹನುಮಂತನ ಸೇವಾ ಹಾಗೂ 31/3/2026 ಮಂಗಳವಾರ ಗರುಡ ಸೇವಾ, ಹಾಗೆ ದಿನಾಂಕ 1/4/2026 ಬುಧವಾರ ಬಿಳಿಯ ಆನೆ ಸೇವಾ, ಹಾಗೆ 2ನೇ ತಾರೀಕು 3ನೇ ತಿಂಗಳ 26ನೇ ಇಸ್ವಿ ಬ್ರಹ್ಮ ಚಿತ್ತಾ ನಕ್ಷತ್ರದಲ್ಲಿ, ಹಾಗೆ ರಥೋತ್ಸವದ ಹಿಂದಿನ ದಿವಸ ಹಾಗೂ ರಥೋತ್ಸವ ದಿವಸ ನೀರಾಟ ಇರುತ್ತದೆ. ಆದ ನಂತರ ಸಿರಿಮಠದ ಬಿಳಿಯಾನೆ ಇರುತ್ತದೆ. ಬಿಳಿಯಾನೆ ಮರ್ದನೇ ತೇರಿರ್ತದೆ. ತೇರಿಗೆ ಹೆಂಗಂತಂದ್ರೆ ಎಲ್ಲ ಸಮಾಜದವರು ಒಂದು ಸಮಾಜದವರಿದ್ದ ಇಲ್ಲ, ನಮ್ಮ ಹಿಂದಿನ ಕಾಲದಿಂದ ಎಲ್ಲ ಸಮಾಜದವರು ಕಲಿತು ಭಾಳ ವಿಜೃಂಭಣೆಯಿಂದ ಎಳೆಯುತ್ತಾರೆ. ಮತ್ತು ಬರುವ ಕಾಲಕ್ಕೆ 8 ಗಂಟೆ 8:30 ಮುಗಿದ್ಬಿಟ್ಟು ಇಲ್ಲಿ ನಮ್ಮ ರಂಗನಾಥ ಜಾಗ ಮುಟ್ಟಿದ್ದಾರೆ. 12:30 ಒಂದು ಆಗ್ತದೆ. ಯಾಕಂದರೆ ಭಾಳ ಚೆಂದಾಗಿ ಭಜನೆ ಸಮೇತ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಹಾಗಾಗಿ ನಮ್ಮ ಇಡೀ ತಮಿಳುನಾಡು, ಆಮೇಲೆ ಆಂಧ್ರ, ಮಹಾರಾಷ್ಟ್ರ, ಬೆಂಗಳೂರು ಎಲ್ಲ ಕಡೆಯಲ್ಲಿದ್ದೂ ನಾಳೆಯಿಂದ ಊರಿಗೆ ಬರೋಕ್ಕೆ ಶುರು ಮಾಡ್ತಾರೆ. ಒಂದು 9 ದಿವಸ ಕಾಲಕ್ಕೆ ಚಪ್ಪಲಿ ಇರಲಾರ್ದೇ ಓಡಾಡ್ತಾರೆ. ಅದೊಂದು ವಿಶೇಷತೆ. ಮೈಬನಾದವರು 9 ದಿನ ಚಪ್ಪಲಿ ಹಾಕ್ತಾರೆ. ಆಮೇಲೆ ಆಸಿ ಮೇಲೆ ಮಲ್ಕೊಳ್ಳೋದು, ವರ್ಷಿ ಮೇಲೆ ಮಲ್ಕೊಳ್ಳಿ. ಹಾಗಾಗಿ ಅನ್ನಕ್ಕೆ ಭಾಳ ಭಕ್ತಿ ಆದ ಇಲ್ಲಿ. ಅದನ್ನು ನೋಡ್ಕೊಂಡವರು ಇವತ್ತಿಗೆ ಯಾರು ಹಿಂದಾಗಿದೆ ಅಂದರೆ ಮುಂದಾಗಿ ಹಾಗಾಗಿ ಅದು ವಿಷಯದಲ್ಲಿ ಹೇಳ್ಬೇಕಂದ್ರೆ ಭಾಳಷ್ಟಿದೆ. ಯಾಕಂದರೆ ಭಾಳಷ್ಟಿದೆ. ಎಲ್ಲ ಪಕ್ಷಾಟ ಮುಖಾಂತರೇ ಮಾಡೋದೆಲ್ಲ. 2ನೇ ತಾರೀಕಿಗೆ ಅದ್ದೂರಿಯಾಗಿ ನಡೆಯುತ್ತದೆ. ಸಮಸ್ತ ಭಕ್ತಾದಿಗಳು ಬರಬೇಕಂತ ಅದು ಇನ್ನೊಂದು ವಿಶೇಷತೆ ಏನಂದರೆ ನಮ್ಮಲ್ಲಿ 5 ಮಂದಿ ವತನದಾರ 5 ಮಂದಿ ವತನದಾರ ಬಂದಾಗಲೇ ಎಲ್ಲ ಕಾರ್ಯಕ್ರಮಗಳು ಚಾಲನೆ ಮಾಡ್ತಾರೆ. ಮತ್ತು ನಾವು ಗಡ್ಬಡ ಕಟ್ಟಬೇಕಂದ್ರೆ ನಮ್ಮ ಗರಿಗಳು ಕೂಡ ರಾಜರು ಬಂದು ಅವ್ರಿಗೆ ಚಾಲನೆ ಕೊಡ್ತಾರೆ. ಆಮೇಲೆ ಹನುಮಂತ ಸೇವದಲ್ಲಿದ್ದ 5 ಮಂದಿ ವತನದಾರ ಬರೋವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಏನು ಯಾವ ಕಾರ್ಯಕ್ರಮಗಳು ನಡೆಯೋದಿಲ್ಲ. ಅವ್ರ ಮುಖಾಂತರನೇ ಚಾಲನೆ ಕೊಟ್ಟು ಅವ್ರ ಮುಖಾಂತರನೇ ನಾವು ಮುಕ್ತಾಯ ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಭೇದ ಭಾವ ಹಿಂದೂ ಮುಸ್ಲಿಮು ಸರಿ ನೋಡಿರ್ಬೇಕಾದ್ರೆ ನೀವು ಮುಸಲ್ಮಾನರು ಹೆಣ್ಮಕ್ಳು ಬಂದು ನಮ್ಮಲ್ಲಿ ಕಾಯಿ ಬಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಯಾರು ಭೇದ ಭಾವನೆ ಇಲ್ಲ ಇಲ್ಲಿ. ಅವ್ರ ಹಬ್ಬ ಮಾಡ್ಬೇಕಾದ್ರೆ ನಾವು ನಮ್ಮವ್ರು ನಿಂತು ಮಾಡ್ತಾರೆ. ಹಾಗಾಗಿ ಇಲ್ಲಿ ಭೇದ ಭಾವ ಇಲ್ಲ, ನಾವೆಲ್ಲರೂ ಮಾಡ್ತೀವಿ. ಹಾಗಾಗಿ ರಂಗನಾಥ ಸ್ವಾಮಿ ಇವತ್ತಿಗೆ 25 ಹಳ್ಳಿಗಳು ಮತ್ತು ನಮ್ಮೂರಂದಲ್ಲ 25 ಹಳ್ಳಿಗಳು ಚಪ್ಪಲಿ ಹಾಕೊಳ್ಳಂಗಿಲ್ಲ, ರೊಟ್ಟಿ ಊಟ ಮಾಡೋಂಗಿಲ್ಲ, ಕಡಿಮೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ವಿಶೇಷತೆ ಐತೆ. ಈ ನಮ್ಮ ರಂಗನಾಥ ಸ್ವಾಮಿಗೆ ದುಡಿತಾರೆ ಅಂತ ಹೇಳಕ್ಕೆ ಅದರಲ್ಲಿ ಸಂದೇಹನೇ ಇಲ್ಲ. ಈ ವತನದಾರರು ಅಂತಂದರೆ ಯಾರಪ್ಪ? ವತನದಾರರು ಅಂತಂದರೆ ಧ್ವರಿಗಳು, ಆಮೇಲೆ ದೇಸಾಯರು, ಆಮೇಲೆ ಕುಲಕರ್ಣಿಯವರು, ಆಮೇಲೆ ಗೌಡ್ರು, ಆಮೇಲೆ ದೈವದವರು, ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮಗಳಲ್ಲಿ ಚಾಲನೆ ಕೊಟ್ಟರೆ ಮಾತ್ರ ಈ ಉತ್ಸವಗಳು, ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಾದಿಗಳು ಇಲ್ಲಿವರೆಗೂ ನಡ್ಕೊಂಡು ಬಂದಿರುತ್ತವೆ. ಅದಕ್ಕೆ ಆದ ಕಾರಣ ಸಮಸ್ತ ಭಕ್ತಾದಿಗಳಲ್ಲಿ ವಿಜ್ಞಾಪನೆ, ಇದೇ 2ನೇ ತಾರೀಕು ಮಾರ್ಚ್ 3, 2026 ಗುರುವಾರ ಬ್ರಹ್ಮ ರಥೋತ್ಸವ ರಂಗನಾಥ ಸ್ವಾಮಿ ರಥೋತ್ಸವ ಜರುಗುತ್ತದೆ. ಕಾರಣ ಸಮಸ್ತ ಭಕ್ತಾದಿಗಳು ಇಲ್ಲಿ ಬಂದು ತನುಮನ ಧನದಿಂದ ಯಥಾಶಕ್ತಿಯಾಗಿ ತಮ್ಮ ಜ್ಞಾನ ಹೆಚ್ಚಿಸಲಿಕ್ಕೆ ವಿಶೇಷವಾಗಿ ಬಂದು ಸೇವಾ ಮಾಡಬೇಕಾಗಿ ವಿನಂತಿ. ಈ ವೇಳೆ ದೇವಸ್ಥಾನದ ಪೂಜಾರಿಗಳು ಆದ ಸುರೇಶ್ ಪೂಜಾರಿ, ಗಂಗಾಧರ್ ಪೂಜಾರಿ, ವೆಂಕೋಬ ಪೂಜಾರಿ, ಶ್ರೀ ಲಕ್ಷ್ಮೀ ರಂಗನಾಥ್ ಗೋವಿಂದ, ಸೇವಾ ಸಮಿತಿ ಅಧ್ಯಕ್ಷ ವೆಂಕೋಬ ತ್ಯಾಪ್ಲಿ, ರಂಗಪ್ಪ ಬಂಡಿ ಸೇರಿ ಅನೇಕ ಗೋವಿಂದ ಮಾಲಧಾರಿ ಯುವಕರು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.